ವಿದ್ಯುತ್ಗಾಗಿ ರೈತರಿಂದ ದಿಢೀರ್ ಪ್ರತಿಭಟನೆ. ಕೆಇಬಿ ಕಚೇರಿಗೆ ಬೀಗ ಹಾಕಿ ಅನ್ನದಾತರಿಂದ ಆಕ್ರೋಶ. ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಹೆಬ್ಬೂರಿನಲ್ಲಿ ಅನ್ನದಾತರು ದಿಢೀರ್ ಪ್ರತಿಭಟನೆ ನಡೆಸಿದ್ದು, ಕೆಇಬಿ ಸ್ಟೇಷನ್ ಎದುರುಗಡೆ ಜಮಾಯಿಸಿದ ರೈತರು ಕಚೇರಿಗೆ ಬೀಗ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಹೆಬ್ಬೂರು ಹೋಬಳಿ ರೈತಾಪಿ ಪ್ರದೇಶವಾಗಿದ್ದು, ಇಲ್ಲಿ ತೆಂಗು ಹಾಗೂ ಅಡಿಕೆ ಬೆಳೆಗಳೇ ಪ್ರಮುಖ ಆಧಾರವಾಗಿದೆ. ಈ ಬೆಳೆಗಳಿಗೆ ನೀರು ಅವಶ್ಯಕವಾಗಿದ್ದು, ಕಳೆದ 2 ತಿಂಗಳಿನಿಂದ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಇಂದು ಕೆಪಿಟಿಸಿಎಲ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಮಳೆ ಬಂದರೆ ಸಾಕು, ಕರೆಂಟ್ ಹೋದರೆ ಬೆಳಗ್ಗೆ ತನಕ ಕರೆಂಟ್ ನೀಡಲ್ಲ, ಜಂಗಲ್ ಕಟ್ ಮಾಡಿ ಅಂತ ಹಲವು ಬಾರಿ ಕೇಳಿದ್ರು ಕೂಡ ಯಾರು ಗಮನ ಹರಿಸಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಒಂದು ಸರಿ ಮಳೆ ಬಂದಾಗ ಒಂದ್ಸರಿ ಗಡಿ ಅಳ್ಳಾಡಿದ್ರು, ತಿರ್ಗಾ ಮಳೆನೇ ನಿಂತೋದ್ರು ಸಹ ಕರೆಂಟ್ ಇಂದ ಮತ್ತೆ ಬರಲ್ಲ. ಅವತ್ತು ಹೋಗಿದ್ ಕರೆಂಟ್ ಹೋಯ್ತು ಅಷ್ಟೇ. ಬೆಳಗ್ಗೆನೆ ಇನ್ನ ಏನಿದ್ರು 9 ಗಂಟೆ ಮೇಲೆ ಕರೆಂಟ್ ಚೆಕ್ ಮಾಡ್ಕೊಳ್ಳೋದು. ಹ್ಞೂ ಸಹ ಪ್ರತಿದಿನ ಹೇಳಿದೀವಿ, ಜಂಗಲ್ ಕಟ್ ಮಾಡಿಲ್ಲ ನೀವು ಅಂತ ಹೇಳಿದೀವಿ. ಜಂಗಲ್ ವಿಡಿಯೋ ಮಾಡಿ ಫೋಟೋ ಮಾಡಿ ಹಾಕಿದೀವಿ. ಏನ್ ಸಹ ಬಂದಿಲ್ಲ, ಅವ್ರು ಒಬ್ರು ಸ್ಪಂದಿಸಿಲ್ಲ. ಇವಾಗಲೇ ನೀವೇ ಹೋಗಂದ್ ಬನ್ನಿ, ಫುಲ್ ಅದನ್ನ ಯಾರು ಸಹ ಕಡಿಬೇಕು. ನೀವ್ ಯಾರನ್ನ ಬಂದ್ರೆ ಒಂದ್ ಗರಿ ಕೊಯ್ಲಿದ್ರೆ ನಮ್ಮನ್ನೇ ಕೊಯ್ ಕೇಳಿ ಅಂತಾರೆ. ಅಲ್ಲಿ ಹೋಗಿ ದೊಡ್ಡ ಲೈನ್ ಮೇಲ್ಗಡೆ ಇರ್ತದೆ, ಕೆಳಗಡೆ ಚಿಕ್ಕ ಲೈನ್ ಇರ್ತದೆ. ಅದ್ರಲ್ಲಿ ಹೆಂಗ್ ಸಹ ಮಾಡಕ್ಕಾಗುತ್ತೆ? ಸೆಕೆಂಡ್ರಿ ಮಧ್ಯ ಸೆಂಟ್ರಲ್ ಇರುತ್ತೆ, ಪ್ರೈಮರಿ ಕೆಳಗಡೆ ಇರುತ್ತೆ. ಅದ್ರಲ್ಲಿ ಹೆಂಗ್ ಮಾಡೋಕ್ಕಾಗುತ್ತೆ? ಇನ್ನು ವಿಷಯ ತಿಳಿದು ಮೇಲಾಧಿಕಾರಿಗಳು ಹಾಗೂ ಎಡಬ್ಲ್ಯೂ ಸ್ಥಳಕ್ಕೆ ದೌಡಾಯಿಸಿದ್ದು ರೈತರನ್ನ ಸಮಾಧಾನ ಪಡಿಸುವುದಕ್ಕೆ ಮುಂದಾದರು. ಅಲ್ಲದೆ ರೈತರು ನಿಗದಿಪಡಿಸಿದಂತೆ 6 ಗಂಟೆಗಳ ಕಾಲ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡ್ತೇವೆ ಅಂತ ರೈತರಿಗೆ ಭರವಸೆ ನೀಡಿದರು. ಜೊತೆಗೆ ಜಂಗಲ್ ಕ್ಲೀನ್ ಮಾಡದ ಸಮಸ್ಯೆಯನ್ನ ತಕ್ಷಣ ಪರಿಹರಿಸಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ತಂಡ ರಚಿಸಿ ವಿದ್ಯುತ್ ಪೂರೈಕೆ ಮಾಡುವ ಸಮಯವನ್ನ ಮುಂಚಿತವಾಗಿಯೇ ನಿಮಗೆ ತಿಳಿಸ್ತೇವೆ ಅಂತ ರೈತರಿಗೆ ಭರವಸೆ ನೀಡಿದರು. ಏನು ಸಮಸ್ಯೆ ಅಂದರೆ ಡಿಜೆಹಳ್ಳಿ ಭಾಗದ ರೈತರಿಗೆ ಈಗ ಏನು ಒಂದು 4-5 ದಿವಸದಿಂದ ಈ ಥರ್ಮಲ್ ಪವರ್ ಪ್ರಾಬ್ಲಮ್ ಆಗಿ ಥರ್ಮಲ್ ಸ್ಟೇಷನ್ ಪ್ರಾಬ್ಲಮ್ ಆಗಿ ಒಂದು 4-5 ದಿವಸದಿಂದ ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ಸ್ವಲ್ಪ ಪವರ್ ಸಪ್ಲೈನ ಅವ್ರಿಗೆ ಏನು ನಿಗದಿತ ಟೈಮಲ್ಲಿ ಕೊಡೋಕ್ಕಾಗ್ತಿದೆ ಅದನ್ನು ಕೊಡೋಕ್ಕಾಗಿಲ್ಲ. ಮತ್ತು ಅವ್ರಿಗೇನು ಟೈಮಿಂಗ್ಸ್ 6 ಅವರ್ ಕೊಡಬೇಕು ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಒಂದು 2-3 ದಿವಸ ಅದು ಸಮಸ್ಯೆ ಸರಿ ಹೋಗುತ್ತೆ. ಆಮೇಲೆ ಅವ್ರಿಗೇನು ಸಕ್ಸಸ್ಫುಲ್ ಪವರ್ ಸಪ್ಲೈ ಕಳೆದ 1.5 ತಿಂಗಳಿಂದ ಸಮಸ್ಯೆ ಇಲ್ಲ ಸರ್. ಇದೊಂದು 4-5 ಡೇಸಿಂದ ಈ ಥರ ಸಮಸ್ಯೆ ಆಗಿದೆ. ಆಮೇಲೆ ಇಲ್ಲೇನಾಗಿದೆ, ಹೆಬ್ಬೂರು ಸ್ಟೇಷನಲ್ಲಿ ಓವರ್ಲೋಡ್ ಇದೆ, ಲೈನ್ ಓವರ್ಲೋಡ್ ಇದೆ. ಹಂಗಾಗಿ ಅರೌಂಡ್ ದಿ ಕ್ಲಾಕ್ ನಾವು ಎಲ್ಲ ಫೀಡರ್ಗಳನ್ನು ಅಗ್ರಿ ಫೀಡರ್ಗಳಿಗೆ ಪವರ್ ಸಪ್ಲೈ ಕೊಡ್ತೀವಿ. ಅರೌಂಡ್ ದಿ ಕ್ಲಾಕ್ ಕೊಡ್ತಿರೋದ್ರಿಂದ ಈ ಪವರ್ ಸಪ್ಲೈ ಇಶ್ಯೂ ಆಗಿ ಜನ್ರೇಷನ್ ಇಶ್ಯೂ ಆಗಿ ಏನಾಗಿದೆ, 6ರಿಂದ 10 ಪೀಕ್ ಅವರ್ಸಲ್ಲಿ, ಬೆಳಗ್ಗೆ 6ರಿಂದ 10, ಸಂಜೆ 6ರಿಂದ 10 ಪೀಕ್ ಅವರ್ಸಲ್ಲಿ ನಾವು ಪವರ್ ಸಪ್ಲೈನ ಕೊಡೋಕ್ಕೆ ಬಿಟ್ಟಿಲ್ಲ ಯಾರು ರಿಸೀವಿಂಗ್ ಸ್ಟೇಷನ್. ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಮಸ್ಯೆ ನಮ್ಮ 3-4 ಡೇಸ್ ಬಗೆಹರಿಯುತ್ತೆ. ಅದು ಬಗೆಹರಿದ್ಮೇಲೆ ನಾವು 6 ಅವರ್ಸ್ ಮ್ಯಾನೇಜ್ ಮಾಡ್ತೀವಿ. ಅದನ್ನು ಇವರಿಗೆಲ್ಲ ನಮ್ಮ ಕನ್ವಿನ್ಸ್. ಇನ್ನು ಅಧಿಕಾರಿಗಳು ಭರವಸೆ ನೀಡ್ತಾ ಇದ್ದಂತೆ ರೈತರು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡಿದ್ದಾರೆ. ಆದರೆ ಮತ್ತೆ ಇದೇ ಸಮಸ್ಯೆ ಮುಂದುವರೆದರೆ ತೀವ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.